ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ವ್ಲಾಗ್ಸ್. ಸೊ ಇವಾಗ ಟೈಮ್ ಬಂದು 3:15, 3:15 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಕತೆ ಅಂತಂದರೆ, ಇವತ್ತು ನಮ್ಮ ಮಮ್ಮಿದು ಬರ್ಡೇ ಇದೆ. ನಮ್ಮ ಮಮ್ಮಿ ಬರ್ಡೇ. ನೆನ್ನೆ ಒಂದು ಸೀರೆ ತೊಗೊಂಡಿದ್ದೆ, ಅವ್ರ ಫೇವ್ರೆಟ್ ಕಲರು. ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಕೊಂಡೆ. ಹೆವಿ ಅಂದರೆ ಹೆವಿ, ಸಖತ್ತು ತಲೆನೋವು. ಏನು ಮಾಡಿದ್ರು ಕಡಿಮೆ ಆಗ್ತಾಯಿಲ್ಲ. ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ, ಸ್ಪೆಕ್ಸ್ ಹಾಕ್ಕೊಂಡ್ರು ಕಡಿಮೆ ಆಗ್ತಾಯಿಲ್ಲ. ಸಖತ್ ಅಂದರೆ ಸಖತ್ ತಲೆನೋವಿದೆ. ಸೊ ನಮ್ಮ 3 ದಿನ ಮುಂಚೆನೇ ಹೇಳಿದ್ದಾರೆ ಸ್ಟ್ರಿಕ್ಟಾಗಿ, ಏನು ಮಾಡಬಾರ್ದು, ನನಗೇನು ಇಷ್ಟ ಇಲ್ಲ ಅಂತ. ಸೊ ಯೋಚನೆ ಮಾಡ್ತಿದ್ದೀನಿ, ಎಲ್ಲ ಸಡನ್ ಪ್ಲ್ಯಾನ್ ಆಗೋದಲ್ವಾ. ಸೀರೆ ಅವ್ರಿಗೂ ಗೊತ್ತಿಲ್ಲ ನಾನು ತೊಗೊಂಡಿದ್ದೀನಿ ಅಂತ. ನೋಡುವ ಅವ್ರ ರಿಯಾಕ್ಷನ್, ಅವ್ರಿಗಿಷ್ಟ ಆಗುತ್ತೋ ಆಗಲ್ವೋ. 3 ಅಂದ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಾದರೂ ಕೇಕ್ ಕಟ್ ಮಾಡಿಸ್ಬೇಕು, ಯಾಕಂದರೆ ನನ್ನ ಮಗ ಕೂಡ ಇದ್ದಾನೆ ಅಲ್ವಾ. ಸೊ ನನ್ನ ಮಗ ಇರೋದ್ರಿಂದ ಅವ್ರಿಗಿಷ್ಟ ಆಗುತ್ತೆ. ಅವ್ನು ಖುಷಿಪಟ್ಟರೆ ನಮ್ಮ ಅಮ್ಮನೂ ಖುಷಿ ಪಡ್ತಾರೆ. ದಟ್ಸ್ ವೈ. ಮತ್ತು ಅವ್ರ ಬಳೆ ಏನೋ ಕೇಳಿದರು ನನಗೆ, ಈ ಥರ ಬಳೆ ಬೇಕು ಸಿಂಗಲ್ದು ಅಂತ. ಅದನ್ನು ಅವ್ರನ್ನ ಕರ್ಕೊಂಡು ಬಂದೇ ತಗೊಳ್ಳೋದು ಬೆಟರು ಅಂತ ಅನಿಸುತ್ತೆ. ಸೊ ಏನು ಮಾಡೋದು, ಸೀರೆ ಬಗ್ಗೆ ನಮ್ಮ ಅಮ್ಮಗೆ ಐಡಿಯಾ ಇಲ್ಲ. ತೊಗೊಂಡಿರ್ತಾಳೆ, ಕೊಡ್ತಾಳೆ ಅಂತ. ಚಿಕ್ಕದಾಗ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಮತ್ತು ನೋಡುವ ಏನೇನಾಗುತ್ತೆ ಅಂತ. ಈಗ ಶಾಪ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಬೆಳಿಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ಬೆಳಿಗ್ಗೆಯಿಂದ ತಲೆನೋವು ಕೂಡ ಕಡಿಮೆ ಆಗ್ತಾಯಿಲ್ಲ. ಏನು ಮಾಡಿದ್ರೂ ಕಡಿಮೆ ಆಗ್ತಾಯಿಲ್ಲ. ನೋಡಬೇಕು ಏನು ಮಾಡೋದು ಏನು ಬಿಡೋದು. ಇವಾಗ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೊರಡ್ತೀನಿ ನಾನು. ಅಲ್ಲಿ ಯಾವುದಾದ್ರು ಚಿಕ್ಕ ಆರ್ಡ್ರ್ ಕೊಡೋಣ ಅಂತ ನಿನ್ನೆನೇ ಹೋದೆ. ನಮ್ಮಮ್ಮ ನಿನ್ನೆಯಿಂದನೇ ಫುಲ್ ಅಂತ ಇದ್ದಾರೆ, ಏನಾದರೂ ಮಾಡಿಬಿಡ್ತಾಳೆ ಅಂತ. ಅವ್ರಿಗಿಷ್ಟ ಆಗಲ್ಲ, ಸೆಲೆಬ್ರೇಟ್ ಎಲ್ಲ ಮಾಡೋದು ಅವ್ರಿಗಿಷ್ಟ ಆಗಲ್ಲ. ಸೊ ನೋಡೋಣ, ಸರ್ಪ್ರೈಸ್ ಆಗ್ತಾರ, ಕ್ಯಾಕ್ರು ಸುಗಿತಾರ ಮುಖಕ್ಕೆ ಅಂತ ನೋಡಬೇಕು. ನಾನು ಏನೇನೋ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ. ಸಂಡೇಯಿಂದನೇ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ಅದಾಗ್ತಾಯಿಲ್ಲ. ನೋಡಬೇಕು, ಅದಾಗ್ತಾಯಿಲ್ಲ. ನಮ್ಮ ಮಮ್ಮಿಗೆ ತೊಗೊಂಡಿರೋ ಸೀರೆ ಇದು. ಬ್ಲೌಸ್ ಎಲ್ಲ ಕಟ್ ಮಾಡಿದೆ, ಸ್ಟಿಚ್ ಮಾಡೋಕ್ಕಾಗ್ತಾಯಿಲ್ಲ. ಸಖತ್ತಂದ್ರೆ ಸಖತ್ತು ತಲೆನೋವು, ಏನಕ್ಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಹಾಗೆ ಗಿಫ್ಟ್ ಮಾಡಿಬಿಡೋಣ, ಆಮೇಲೆ ಸ್ಟಿಚ್ ಮಾಡಿಕೊಡೋಣ. ಅವ್ರು ಹಾಕೊಳ್ಳೋ ದಿನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನನಗೆ ಯಾವಾಗ 3 ಇಯರ್ಸಿಂದನೂ ಕನ್ಫ್ಯೂಸ್ ಆಗುತ್ತೆ ನನಗೆ, ಯಾವುದು ರಾಮ ಗ್ರೀನ್ ಪರ್ಫೆಕ್ಟ್ ಕಲರ್ ಯಾವುದು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿರೋದು ರಾಮ ಗ್ರೀನ್ ಅಂತ ಇದು ಅಂದ್ಕೊಂಡಿದ್ದೀನಿ. ಗ್ರೀನು ರಾಮ ಗ್ರೀನು, ಬಟ್ ಅವ್ರ ಬಾಯಲ್ಲೇ ಕೇಳಬೇಕು ನಾನು, ಇದೇ ರಾಮ ಗ್ರೀನ್ ಆದರೆ ಐ ಹ್ಯಾಪಿ. ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಗಿಫ್ಟ್ ಮಾಡಿಬಿಡ. ಆಲ್ಮೋಸ್ಟ್ ಈ ಸಂಡೇನೇ ಹಾಕೋಬೋದೇನೋ ಅವರು. ಸಂಡೇ ಅಷ್ಟರಲ್ಲಿ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ. ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ಮಾಡೋದಕ್ಕಾಗ್ತಾಯಿಲ್ಲ ಅಷ್ಟೇ. ಈಗ ಸ್ಪೆಕ್ಸು ಹಾಕೊಳಕ್ಕಾಯ್ತಲ್ಲ. ಸೀರೆ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಅವ್ರಿಗೆ ಇಷ್ಟ ಆದರೆ ಸರಿ, ಇಷ್ಟ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ನಮ್ಮಮ್ಮಗೆ ಬಳೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ತೊಗೊಳ್ಳಿಲ್ಲ. ಏನಕ್ಕಂದರೆ ಯಾವಾಗಲೂ ಕಂಪ್ಲೇಂಟ್ ನಮ್ಮಮ್ಮಗೆ ನನ್ನ ಮೇಲೆ. ಅಂದರೆ ನೀನು ಕ್ಲೀನಾಗಿ ಸೈಜ್ ತರಲ್ಲ, ನಾನಲ್ಲೇ ಹಾಕ್ಸ್ಕೊತೀನಿ, ಕೈಗೇ ತೊಡ್ಸಿಸ್ಕೊತೀನಿ ಅಂತ ಹೇಳ್ತಿದ್ರು. ನೋಡೋಣ, ಯಾವಾಗಾದರೂ ಫ್ರೀ ಇದ್ದಾಗ ಬಂದು ಬಳೆ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಬೇಕು. ನೋಡೋಣ. ಮತ್ತು ಅವ್ರ ಬರ್ಡೇಗೆ ಒಂದು ಬಡ್ಜೆಟ್ ಅಂತ ಇಟ್ಟಿದ್ದೆ, ಇಷ್ಟರಲ್ಲಿ ಖರ್ಚು ಮಾಡಬೇಕು ಅವ್ರ ಬರ್ಡೇಗೆ ಅಂತ. ಸೊ ಅವ್ರು ಏನೂ ಬೇಡ ಅಂತ ಹೇಳಿರೋದಕ್ಕೆ ಆ ಅಮೌಂಟ್ ಅವ್ರಿಗೆ ಕೊಟ್ಬಿಡ್ತೀನಿ. ಏನಾದರೂ ಬೇಕಿದ್ರೆ ತಗೊಳ್ಳಿ, ಇಲ್ಲಾಂದರೆ ಆಲ್ಮೋಸ್ಟ್ ಅವ್ರೇನೂ ಖರ್ಚು ಮಾಡಲ್ಲ, ಎತ್ತಿಟ್ಕೊತಾರೆ. ನೋಡೋಣ ಗೈಸ್, ಸಿ ರಿಯಾಕ್ಷನ್. ಹುಚ್ಚಿ ಮಾಡಿ ನನ್ನ ಯಾಕೋ ಏನು ನನ್ನ ಹುಚ್ಚಿ ಮಾಡಿ ಬೆಳಿಗ್ಗೆ. ಕೈ ಕಟ್ಕೊಂಡು ನಿಂತ್ಕೊಳ್ಳಿ. ಮೊಮ್ಮ ಬಂದೇ ಇರಿ, ಅಲ್ಲೇ ನಿಂತ್ಕೋಬೇಕು, ಎಲ್ಲೂ ಹೋಗ್ಬಾರ್ದು. ಚಡ್ಡಿ ಹಾಕಿಲ್ಲ, ಚಡ್ಡಿ ಹಾಕ್ಸ್ಕೊಂಬರೋಗಿ. ಓಕೆ, ಅಲ್ಲೇ
ಯಾಕೆ ಅಲ್ಲೇ ಇರ್ಬೇಕು, ಅಲ್ಲೇ ಶೋ ಅಲ್ಲೇ ನಿಂತ್ಕೊಳ್ಳಿ. ಸುಟ್ಟ ಕಾಲು ನೋಡ್ಬಿಡ್ತು ನಮ್ಮಮ್ಮ. ಹ್ಯಾಪಿ ಬರ್ಡೇ. ಹಿಡ್ಕೊಳಕ್ಕಾಗಲ್ಲ ಬಾರ. ನಡೀರಿ ಒಳಗಡೆ. ಇವಾಗ ಅಂದ ಉಗಿಸ್ಕೊಂತೀನಿ. ಹೆಂಗ್ ಹಿಡ್ಕೊಳೋದು? ಏನ್ ಮಾಡ್ತಾ ಇದ್ದೀರಾ? ನಿಮ್ಗಲ್ಲ ಇದು. ಹ್ಯಾಪಿ ಬರ್ಡೇ. ಏನು ಚಾಕ್ಲೇಟ್. ಇವತ್ತು ನಮ್ಮ ಅಮ್ಮನ ಬರ್ಡೇ. ಜೋರಾಗಿ ಇನ್ನು ಜೋರಾಗಿ ಕ್ಲಾಪ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶಾಂತಮ್ಮ, ಹ್ಯಾಪಿ ಬರ್ಡೇ ಟು ಯು. ನೀನ್ ಮಾಡೋ ಎತ್ತವಾ ಹ್ಯಾಪಿ ಬರ್ಡೇ ಮಾಡು. ಇಟ್ಕೊಳ್ರಿ 3 ಜನನು. ಬೆಂಕಿ ಪಟ್ಟಣದ ಒಂದ್ ಜೀವ. ಇಟ್ಕೊಳ್ರಿ. ಕಟ್ ಮಾಡ್ಬೇಕು. ಹಾ, ಮೊದ್ಲು ಮಕ್ಳ ಜೊತೆ, ಈಗ ಮೊಮ್ಮಕ್ಳ ಜೊತೆ. ಇಲ್ಲಿ 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 ನೋಡ್ಬೇಕು ಫೋಟೋ. ಗಿಣಿ ಇಲ್ಲಿ ಮಮ್ಮನ್ ನೋಡಿ. ಅವ್ನು ಗೊತ್ತು, ಫೋನ್ ನೋಡಿದ್ರೆ ಅವ್ನು ಇದ್ ಮಾಡಲ್ಲ. ಮುಂದೆ ಬಾ. ಅಮ್ಮನ್ ನೋಡು, ಅಮ್ಮನ. ಇಲ್ಲಿ ಗಿಣಿ ಚೆಮ್ಮಮ್ಮಿ ನೋಡು. ಇಲ್ಲಿ ನೋಡ್ರ. ಚೆಮ್ಮಮ್ಮಿ ನೋಡು. ಎತ್ತರ್ವಾ ಅಲ್ಲಿ ನೋಡ. ಅಲ್ಲಿ ಯಾರಿಗೆ ಹೇಳ್ತಿರೋದು? ಅಮ್ಮ ಎಲ್ಲಿರೋದು? ಅಮ್ಮ ಎಲ್ಲೋಳೆ ಗೊತ್ತು, ಫೋನ್ ನೋಡಲ್ಲ ಅವ. ಎತ್ತರ್ವಾ. ನಾಟಕ ಏ ಬೇಡ ಬಿಡು. ಖುಷಿ ಆಯ್ತು, ಎಲ್ಲರೂ ಇದ್ವಲ್ಲ ಅದಕ್ಕ. ನಂಗೆ ಗೊತ್ತಿಲ್ವಾ ಹೂ ಯು ಆರ್ ಅಂತ. ನೀನು ಕೇಕ್ ಕೊಡಿಸ್ತೆ, ಸೀರೆ ಕೊಡಿಸ್ತೆ, ಅವನು ಡಿನ್ನರ್ ಕೊಡಿಸ್ತೆ, ಐಸ್ ಕೊಡಿಸ್ತೆ. ಅದೇನೋ ಚಂಪಕ್, ಅದೇನೋ ಏನಪ್ಪ ಅದು? ರಸಮೂಲ ಕೊಡಿಸ್ತೆ. ರಸ್ಮಲೈ. ಸಂಜು ಏನ್ ಕೊಡಿಸ್ತಾ? ಸಂಜು ಎತ್ತರನ್ ಕೊಡ್ಸಿಲ್ವಾ? ಖುಷಿನೇ ಕೊಡ್ಸ್ಬಿಟ್ಟಾನೆ, ಖುಷಿ ಬಂಗಾರಿ ಕೊಡ್ಸ್ಬಿಟ್ಟಾನೆ, ಖುಷಿ ಬಂಗಾರಿನ. ಹೆಂಗನ್ಸ್ತು ಇವತ್ತೆಲ್ಲ ಏನು ಇರಲಿಲ್ಲ. ನಾನು 4 ಗಂಟೆಗೆ ಬಂದಮ್ಮ. 4 ಗಂಟೆಗೆ ಬಂದಿದ್ದು. ಖುಷಿ ಆಯ್ತಾ? ಸೂಪರ್. ಹೆಂಗೆಂಗೋ ಮಾಡಬೇಕು ಅನ್ಕೊಂಡಿದ್ದೆ, ಹೆಂಗೆಂಗೋ ಹೋಗಿ ಕೇಕ್ ಕಟ್ ಮಾಡ್ದಪ್ಪ. ಎದರ್ ಇಲ್ಲಿ ಕುಣಿಸ್ಕೊಂಡು ಕೇಕ್ ಕಟ್ ಮಾಡಿದ್ವಲ್ಲ. ಬರ್ತಡೇನೂ ಮಾಡ್ದು, ಆ್ಯನಿವರ್ಸರಿನೂ ಮಾಡ್ದು. ನಿಂದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ಪಾಪ ನೋಡು.